ಮೈಸೂರು ಜಿಲ್ಲೆ ಕೆಆರ್ ನಗರ ಪಟ್ಟಣದ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಧರಣಿ. ಕರ್ನಾಟಕ ರಾಜ್ಯ ವೀರಕೇಸರಿ ಪಡೆ ಸಂಘಟನೆಯಿಂದ ನಡೆದ ಪ್ರತಿಭಟನೆಯಲ್ಲಿ ಸಂಘಟನೆಯ ಅಧ್ಯಕ್ಷ ಮಧುವಂಚಂದ್ರ ಮಾತನಾಡಿ, ತುಂಡು ಗುತ್ತಿಗೆದಾರರಿಗೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಂದ ಅನ್ಯಾಯ ಆಗಿದೆ. ಅಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಹೊಸಕೋಟೆ ರಾಮನಾಯಕ ಮಾತನಾಡಿ, ಸಣ್ಣ ಗುತ್ತಿಗೆದಾರರು ಬಹಳ ಕಷ್ಟದಲ್ಲಿದ್ದು, ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳ ಕೈವಾಡದಿಂದ ನಮಗೆ ಅನ್ಯಾಯವಾಗಿದೆ. ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿಗಳು ನ್ಯಾಯ ಕೊಡಿಸಿ, ಇಲ್ಲದಿದ್ದ ಮತ್ತೆ ಹೋರಾಟ ಮಾಡಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಕೆಆರ್ ನಗರ ಜಿಲ್ಲಾ ಪಂಚಾಯಿತಿ ಕಚೇರಿಯಿಂದ ಹಾಸನ ಮೈಸೂರು ರಾಜ್ಯ ಹೆದ್ದಾರಿ ಮೂಲಕ ತಾಲೂಕು ಪಂಚಾಯಿತಿ ಕಚೇರಿಗೆ ತೆರಳಿ ಕಾರ್ಯನಿರ್ವಾಹಕ ಅಧಿಕಾರಿ ಕುಲದೀಪ್ ಅವರಿಗೆ ಮನವಿ ಪತ್ರ ನೀಡಿದರು. ಸಂಘದ ಅಧ್ಯಕ್ಷ ಮಧುವಂಚಂದ್ರ, ಹೊಸಕೋಟೆ ರಾಮನಾಯಕ, ಸಿದ್ದಲಿಂಗನಾಯಕ, ಮಾದನಾಯಕ, ನಾರಾಯಣ್, ಕೃಷ್ಣನಾಯಕ, ಮಹದೇವ್, ಬಸವರಾಜು ಸೇರಿದಂತೆ ಕರ್ನಾಟಕ ವೀರಕೇಸರಿ ಪಡೆಯ ಸಂಘಟನೆಯ ಸದಸ್ಯರು ಇದ್ದರು. ವರದಿ ಸಿಎಂ ನ್ಯೂಸ್. ನಗರ ಜಿಲ್ಲಾ ಪಂಚಾಯತ್ ಆಡಳಿತ ವರ್ಗಕ್ಕೆ ಜಿಲ್ಲಾ ಪಂಚಾಯತ್ ಆಡಳಿತ ವರ್ಗಕ್ಕೆ ದಲಿತರ ವಿರೋಧಿ ಜಿಲ್ಲಾ ಪಂಚಾಯತ್ ಭ್ರಷ್ಟಾಧಿಕಾರಿಗಳಿಗೆ ಕುಮ್ಮಕ್ಕು ನೀಡುತ್ತಿರುವ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಮಕ್ಕಳಿಗೆ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ಬೆಸಗಿರುವ ಕೆಆರ್ ನಗರ ಜಿಲ್ಲಾ ಪಂಚಾಯತ್ ಆಡಳಿತ ವರ್ಗಕ್ಕೆ ತುಂಡು ಗುತ್ತಿಗೆ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ಬೆಸಗಿರುವ ಕೆಆರ್ ನಗರ ಜಿಲ್ಲಾ ಪಂಚಾಯತ್ ಆಡಳಿತ ವರ್ಗಕ್ಕೆ ಬೇಕೇ ಬೇಕು. ತುಂಡು ಪಾವತಿಸಿರುವ ಭ್ರಷ್ಟಾಧಿಕಾರಿಗಳಿಗೆ ಕೊಡಬೇಕು. ಯಾರು ಅರ್ಜಿ ಸಲ್ಲಿಸ್ತಾರೆ ಅವ್ರಿಗೆ ಸೀನಿಯಾರಿಟಿ ಮೇಲೆ ಕೊಡಬೇಕು. ಅವ್ರಿಗೆಲ್ಲ ಆದ್ಯತೆ ಕೊಟ್ಟು ಕೆಲಸ ಮಾಡಿಸ್ಬೇಕು. ಆಗ್ತಾ ಇಲ್ಲ, ಮುಂದೊಂದು ದಿನಗಳಲ್ಲಿ ಮಾಡಿ ಅಂತೇಳಿ ಮನವಿ ಕೊಟ್ಟು ಇದು ಮಾಡಿದ್ದಾರೆ. ಅವರು ಏನು ಮನವಿ ಕೊಟ್ಟಿದ್ದಾರೆ ಅದನ್ನು ಮುಂದೊಂದು ದಿನ ಪರಿಗಣಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆಲ್ಲ